ಲೇ ಮಗ ಲೇ ಮಗ ಕೈ ಕೊಡು ನನ್ನ ಡಾನ್ಸ್ ಕಾಂಪಿಟಿಷನ್ ಗೆದ್ಬಿಟ್ಟೆ ಮಗ. ಓ ಎಸ್ ಥ್ಯಾಂಕ್ ಯು ದೇವ್ರೆ, ಥ್ಯಾಂಕ್ ಯು ಸೋ ಮಚ್. ವಾವ್ ಸೂಪರ್. ನಾನು ಹೇಳಿರ್ಲಿಲ್ವಾ ನೀನ್ ಡ್ಯಾನ್ಸ್ ಕಾಂಪಿಟಿಷನ್ ಅಲ್ಲಿ ವಿನ್ ಆಗ್ತೀಯ ಅಂತ. ಹಾರ್ಡ್ ವರ್ಕ್ ಒಂದಲ್ಲ ಒಂದ್ ದಿವಸ ಕೈ ಹಿಡಿಯತ್ತೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಹಾರಿಬಲ್ ಆಗಿತ್ತು ಮಗ. ನನ್ ಸಪೋರ್ಟ್ ಮಾಡೋರಲ್ಲಿ ಯಾರೂ ಇರಲಿಲ್ಲ. ಅಲ್ಲಿ ನನ್ ಬೀಳ್ಸಕ್ಕಂತ ಎಷ್ಟು ಜನ ಕಾಯ್ತಿದ್ರು ಗೊತ್ತಾ? ಆದ್ರೆ ನನ್ನ ಡ್ಯಾನ್ಸ್ ಕ್ಲಾಸಿಂದ ನಾನು ಒಬ್ಬನೇ ಇದ್ದೆ, ಮಿಕ್ಕಿದ್ ಎಲ್ಲರೂ ರಿಜೆಕ್ಟ್ ಆದ್ರು. ಸನ್ನಿಲ್ ಇದ್ನಲ್ಲ ಅವನು ರಿಜೆಕ್ಟ್ ಆದ್ನಾ? ಅವ್ನು ನಿನ್ಕಿಂತ ಜಾಸ್ತಿ ಡ್ಯಾನ್ಸ್ ಮಾಡ್ತಿದ್ದ ಕಣೋ. ಅಲ್ಲ ಅವ್ನು ಹೇಗೆ ರಿಜೆಕ್ಟ್ ಆದ? ಅವನು ಫೈನಲ್ ಬರೋ ಕ್ಯಾಂಡಿಡೇಟೇ ಮಗ. ಆದ್ರೆ ಅವ್ನು ಬಂದ್ಬಿಟ್ಟು ಹಿಪ್ ಹಾಪ್ ನಲ್ಲಿ ಸ್ವಲ್ಪ ವೀಕ್ ಆಗಿದ್ನ. ಜಡ್ಜಸ್ ಬಂದ್ಬಿಟ್ಟು ಫೋಕ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ರು. ಅವನು ಹಿಪ್ ಹಾಪ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ದ. ಈ ಕಡೆ ಸ್ವಲ್ಪ ಡೌನ್ ಆದ. ಅವ್ನ ಮೂವ್ಮೆಂಟ್ ಇಷ್ಟನೇ ಆಗಿಲ್ಲ ಅಂತ ರಿಜೆಕ್ಟ್ ಮಾಡಿದ್ರು. ನೋಡೋ ನಿನಗೆ ಗೊತ್ತಾ, ನನ್ಗೆ ಅನ್ಸತ್ತೆ ಇದೆಲ್ಲ ಲಕ್ ಮೇಲೆ ಹೋಗತ್ತೆ ಅಂತ. ಕೊನೆಗೂ ಗೆದ್ಬಿಟ್ಟೆ ಅಲ್ಲ. ಇನ್ನು ನಿನ್ನ ಜನರೆಲ್ಲ ನೋಡೋ ದೃಷ್ಟಿನೇ ಬದಲಾಯಿತು. ಪಾಪ ನಿಮ್ಮ ಅಪ್ಪ ಅಮ್ಮ ಅದೆಷ್ಟು ಜನರ ಬೈಲಿ ಏನೇನು ಕೇಳಬೇಕಾಗಿ ಬಂತು. ಇವತ್ತು ಗೆದ್ಬಿಟ್ಟೆ ಅಲ್ಲ, ಅಷ್ಟು ಸಾಕು. ಹ್ಞೂ ಮಗ, ಹ್ಞೂ ಕಣೋ. ಮನೆಯಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗ್ತಿದ್ದೆ. ತಿಂಗಳಾದರೆ ಮನೇಲಿ ದುಡ್ಡು ಕೊಡಬೇಕಲ್ವಾ? ಹಾಗಾಗಿನೇ ಹೋಟೆಲಲ್ಲಿ ಪಾತ್ರೆ ತೊಳೆಯೋ ಕೆಲ್ಸಕ್ಕೆ ಸೇರಿಕೊಂಡೆ. 5,000 ಕೊಡೋರು. ಅದಕ್ಕೆ ಫಸ್ಟ್ ಹೋಗಿ ಅವ್ರ ಆಶೀರ್ವಾದ ತಗೊಂಡೆ. ನೋಡು ಅದೇ ನಿಯತ್ತು ನಿನ್ನ ಕಾಪಾಡ್ತಿರೋದು. 35 ಲಕ್ಷ ಅಂದ್ರೇನು ಕಡಿಮೆನಾ? ನನಗಂತೂ ಕನಸು ಬಿದ್ದಾಗಾಯ್ತು. ಏನು ಹೇಳಿದ್ರು ನಿಮ್ಮ ಅಪ್ಪ ಅಮ್ಮ? ಪಾಪ ಅವ್ರೇನು ಹೇಳ್ತಾರೆ, ನಾನು ನೋಡಿ ಅವ್ರಿಗೂ ಸಾಕಾಗಿತ್ತು. ಇದರಲ್ಲಿ ದುಡ್ಡಿಲ್ಲ ಅಂತ ಹೇಳೋರು. 35 ಲಕ್ಷ ಸಿಗುತ್ತಂತ ಹೇಳಿದ್ರೆ ಹೇಗಾಗಿರ್ಬೇಡ, ನಿನ್ನೆ ಯೋಚನೆ ಮಾಡು. ನೋಡು ಇಷ್ಟು ದಿನ ನಿನ್ಗೋಸ್ಕರ ದುಡ್ದು ಬೇಕಾದ್ದೆಲ್ಲ ಕೊಟ್ಟಿದ್ದಾರೆ. ಬರೋ ದುಡ್ಡಲ್ಲಿ 1 ರೂಪಾಯಿನ ಇಟ್ಕೊಳ್ದೆ ಎಲ್ಲ ಅಮ್ಮನ ಕೊಟ್ಟು ಬಿಡಬೇಕು. ಯಾರೆಲ್ಲ ಅವಮಾನ ಮಾಡಿದ್ರೋ ಎಲ್ರಿಗೂ ತರಿಸ್ಕೊಂಡು ಬರಲಿ. ಹ್ಞೂ ಮಗ, ಟ್ಯಾಕ್ಸ್ ಕಟ್ಟೋದು ಬರೋ ದುಡ್ಡೆಲ್ಲ ಅವ್ರಿಗೆ ಕೊಡ್ತೀನಿ. ನೀನು ನಂಬ್ತೀಯೋ ಬಿಡ್ತೀಯೋ, ಕೊನೆ ಸ್ಟೇಜಲ್ಲಿ ನಾವಿಬ್ಬರೇ ಇದ್ವಿ. ಅವರು ಯಾವ್ದಾವುದೋ ಸಾಂಗ್ ಪ್ಲೇ ಮಾಡೋರು. ಬೀಟ್ ಸಿಂಕ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಬೇಕಿತ್ತ. ಕೊನೆಯಲ್ಲಿ ಅವ್ರು ಕನ್ನಡ ಸಾಂಗ್ ಪ್ಲೇ ಮಾಡಿದ್ರು. ನೋಡು ಅವ್ನು ಬೀಟ್ ಮಿಸ್ ಮಾಡ್ದ, ನಾನು ಗೆದ್ದೆ. ಅದು ಕನ್ನಡ ಸಾಂಗ್ಗೆ ಇರೋ ತಾಕತ್ತು.